ಇವತ್ತು ದೇಶದ ಮೊದಲ ನದಿ ಜೋಡಣೆಗೆ ಶಂಕುಸ್ಥಾಪನೆ ನೆರವೇರುತ್ತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ಮೋದಿಯಿಂದ ಅಡಿಗಲ್ಲು ಇಡಿಸಲಾಗುತ್ತೆ. ಮಧ್ಯಪ್ರದೇಶದ ಖುಜುರಾಹೋದಲ್ಲಿ ಶಂಕುಸ್ಥಾಪನೆ ಕಾರ್ಯ ನೆರವೇರುತ್ತೆ. ಕೆನ್ ಮತ್ತು ಬೆಟ್ವಾ ನದಿಗಳನ್ನ ಜೋಡಿಸುವಂತಹ ಕಾರ್ಯ ಅದು. ದೇಶದಲ್ಲೇ ಮೊದಲ ಬಾರಿಗೆ ಈ ಒಂದು ಕೆಲಸವನ್ನ ಮಾಡೋದಕ್ಕೆ ಹೊರಟಿರೋದು ಮಧ್ಯಪ್ರದೇಶದ ಖುಜುರಾಹೋದಲ್ಲಿ ಶಂಕುಸ್ಥಾಪನೆ ನೆರವೇರುತ್ತೆ. ಕೆನ್ ಮತ್ತು ಬೆಟ್ವಾ ನದಿಗಳನ್ನ ಜೋಡಿಸುವ ಕಾರ್ಯ ಇದು. ಮಧ್ಯಪ್ರದೇಶದಲ್ಲಿ ಹುಟ್ಟುವ ಕೇನ್ ಮತ್ತು ಬೆಟ್ವಾ ನದಿಗಳೇನಿದ್ದಾವೆ ಇವುಗಳ ಜೋಡಣೆಯ ಯೋಜನೆ ಇದು. ಈ ಯೋಜನೆಯಿಂದ ಮಧ್ಯಪ್ರದೇಶ ಉತ್ತರ ಪ್ರದೇಶಕ್ಕೆ ಲಾಭವಾಗುತ್ತೆ. ಬರಪೀಡಿತ ಪ್ರದೇಶವಾದಂಥ ಬುಂದೇಲ್ಖಂಡ್ಗೆ ಸೌಲಭ್ಯವನ್ನು ಕೊಡುವುದಕ್ಕೆ ಅಂತ ಈ ನದಿ ಜೋಡಣೆ ಯೋಜನೆಯನ್ನ ರೂಪಿಸಲಾಗ್ತಾ ಇದೆ. ಮೊದಲ ನದಿ ಜೋಡಣೆ 77 ಮೀಟರ್. ಈ ದೌಧನ್ ಅಣೆಕಟ್ಟಿನ ಎತ್ತರ ಎಷ್ಟಿದೆ ಅಂದರೆ 213 ಕಿಲೋಮೀಟರ್. ಈ ದೌಧನ್ ಅಣೆಕಟ್ಟಿನ ಉದ್ದ ಹಾಗೂ ಎತ್ತರವನ್ನು ನೀವು ಗಮನಿಸ್ತಾ ಇದ್ದೀರಾ. ಮೊದಲ ನದಿ ಜೋಡಣೆ ಇದು. 77 ಮೀಟರ್ ದೌಧನ್ ಅಣೆಕಟ್ಟಿನ ಎತ್ತರ, 213 ಕಿಲೋಮೀಟರ್ ದೌಧನ್ ಅಣೆಕಟ್ಟಿನ ಉದ್ದ ಆಗಿರುತ್ತೆ. 221 ಕಿಲೋಮೀಟರ್ ಕಾಲುವೆಯ ಉದ್ದ ಇರುತ್ತೆ. 10 ಲಕ್ಷ ಹೆಕ್ಟೇರ್ ಭೂಮಿಗೆ ಈ ನೀರಾವರಿ ಯೋಜನೆಯನ್ನು ರೂಪಿಸೋದಕ್ಕೆ ಅಂತ ಇದು ಮಾಡಲಾಗ್ತಾ ಇದೆ. 65 ಲಕ್ಷ ಜನರಿಗೆ ಕುಡಿಯುವ ನೀರಿನ ಸೌಲಭ್ಯ ಕೂಡ ಸಿಗುತ್ತೆ. 8 ವರ್ಷ ಯೋಜನೆ ಪೂರ್ಣದ ಗುರಿ ಅಂದರೆ 8 ವರ್ಷದಿಂದ ಕೂಡ ಇದಕ್ಕೆ ಶ್ರಮ ವಹಿಸಿದ್ರು. ಇಷ್ಟು ಮೆಗಾವ್ಯಾಟ್ 130 ಮೆಗಾವ್ಯಾಟ್ ವಿದ್ಯುತ್ತನ್ನು ಕೂಡ ಇದರಿಂದ ಪೂರೈಸಲಾಗುತ್ತೆ ಅಥವಾ ವಿದ್ಯುತ್ ಉತ್ಪಾದನೆ ಮಾಡಲಾಗುತ್ತೆ. 90% ಕೇಂದ್ರದಿಂದ ಅನುದಾನ ಬಂದಿರೋದು. ಅದರ ಒಂದಷ್ಟು ವಿಶೇಷತೆಗಳನ್ನು ನೀವು ಗಮನಿಸ್ತಾ ಇದ್ದೀರಾ ಸ್ಕ್ರೀನ್ನಲ್ಲಿ. ಇವತ್ತು ದೇಶದ ಮೊದಲ ನದಿ ಜೋಡಣೆಯ ಶಂಕುಸ್ಥಾಪನೆ ನಡೆಯುತ್ತೆ. ಇದರ ಮೂಲಕ ಉತ್ತರ ಪ್ರದೇಶ ಮಧ್ಯಪ್ರದೇಶದ ರಾಜ್ಯಗಳಿಗೆ ಒಂದಷ್ಟು ಅನುಕೂಲ ಆಗುತ್ತೆ. ಮಧ್ಯಪ್ರದೇಶದ ಖುಜುರಾಹೋದಲ್ಲಿ ನಡೆಯುವಂಥ ಶಂಕುಸ್ಥಾಪನೆ ಇದಕ್ಕೆ ಬೇಕಾಗಿರುವಂಥ ಎಲ್ಲ ಸಿದ್ಧತೆ ಕೂಡ ಆಗಿದೆ. ಕೇನ್ ಮತ್ತು ಬೆಟ್ವಾ ನದಿಗಳನ್ನು ಜೋಡಿಸೋದ್ರ ಮೂಲಕ ಒಂದಷ್ಟು ರಾಜ್ಯಗಳ ಜಿಲ್ಲೆಗಳಲ್ಲಿ ಏನು ಬರಗಾಲ ಇದೆ ಆ ಬರಗಾಲದ ಜಿಲ್ಲೆಗಳಿಗೆ ನೀರಾವರಿ ಯೋಜನೆ ಇರ್ಬೋದು, ಕುಡಿಯುವ ನೀರನ್ನು ಪೂರೈಕೆ ಮಾಡುವಂತಹ ಕೆಲಸಕ್ಕೋಸ್ಕರ ಈ ಒಂದು ಯೋಜನೆಯನ್ನು ರೂಪಿಸಲಾಗ್ತಾ ಇದೆ. ಈ ಯೋಜನೆಗೆ ಶಂಕುಸ್ಥಾಪನೆ ಅಥವಾ ಅಡಿಗಲ್ಲನ್ನು ಇರಿಸೋದು ಪ್ರಧಾನಿ ನರೇಂದ್ರ ಮೋದಿ ಅವರ ಸಮ್ಮುಖದಲ್ಲಿ ಈ ಕಾರ್ಯ ನಡೆಯುತ್ತೆ. ಇನ್ನು ಈ ನದಿ ಜೋಡಣೆಯ ಯೋಜನೆ ಏನಿದೆ ಅದು ಹೇಗೆ ಜಾರಿಗೆ ಬರುತ್ತೆ ಅದನ್ನು ಕೂಡ ಗಮನಿಸೋದಾದರೆ, ಈ ಕೇನ್ ನದಿಗೆ ಅಡ್ಡಲಾಗಿ ಪನ್ನಾ ಹುಲಿ ರಕ್ಷಣಾ ಅರಣ್ಯ ಏನಿದೆ ಅಲ್ಲಿ ಡ್ಯಾಮನ್ನು ನಿರ್ಮಾಣ ಮಾಡ್ತಾರೆ. ಕೇನ್ ನದಿಗೆ ಅಡ್ಡಲಾಗಿ ಪನ್ನಾ ಹುಲಿ ಸಂರಕ್ಷಣಾ ಅರಣ್ಯದಲ್ಲಿ ಡ್ಯಾಮನ್ನು ನಿರ್ಮಾಣ ಮಾಡಿ 77 ಮೀಟರ್ ಎತ್ತರ, 2.13 ಕಿಲೋಮೀಟರ್ ಉದ್ದದ ದೌಧನ್ ಡ್ಯಾಮ್ ಏನಿದೆ ಇದನ್ನು ನಿರ್ಮಿಸ್ತಾರೆ. 221 ಕಿಲೋಮೀಟರ್ ಉದ್ದದ ಕಾಲುವೆ ಇದಾಗಿರುತ್ತೆ. ಇದನ್ನು ನಿರ್ಮಿಸ್ತಾರೆ. ಅದಾದ ಬಳಿಕ ಈ ಕಾಲುವೆ ಮೂಲಕ ಉತ್ತರ ಪ್ರದೇಶದಲ್ಲಿ ಈ ನೀರನ್ನು ಹರಿಸ್ತಾರೆ. ಅಂದರೆ ಈ ಬೆಟ್ವಾ ಮತ್ತು ಕೇನ್ ಈ ಎರಡೂ ನದಿಗಳನ್ನು ಕೂಡ ಜೋಡಿಸೋದ್ರ ಮೂಲಕ ಆ ನದಿಯ ನೀರನ್ನು ಕುಡಿಯೋ ನೀರು ಮತ್ತು ನೀರಾವರಿಗೋಸ್ಕರ ಜನರಿಗೆ ಕೆಲವೊಂದು ಬರ ಜಿಲ್ಲೆಗಳೇನಿದ್ದಾವೆ ಆ ಜಿಲ್ಲೆಯ ಜನತೆಗೆ ಪೂರೈಕೆ ಮಾಡ್ತಾರೆ. ಮಧ್ಯಪ್ರದೇಶ ಉತ್ತರ ಪ್ರದೇಶದ ಒಟ್ಟು 10 ಲಕ್ಷ ಹೆಕ್ಟೇರ್ ಪ್ರದೇಶಕ್ಕೆ ಈ ಸೌಲಭ್ಯ ಸಿಗುತ್ತೆ.